ಬಸವರಾಜ ಹೊರಟ್ಟಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ವಿಶ್ವನಾಥ್ ಅವರು ಮಾತಾಡಿದ್ದಾರೆ. ಹೊರಟ್ಟಿ ಅವರು ತಡ ಮಾಡದೆ ರಾಜೀನಾಮೆ ಕೊಟ್ಟು ಆಚೆ ಬಂದ್ಬಿಡಬೇಕು. 8 ಸಾರಿ ಗೆದ್ದಂತವರು, ಬಹುಮತ ಇದ್ದವರು ಸ್ಪೀಕರ್ ಆಗಿರ್ತಾರೆ, ಸಭಾಪತಿ ಆಗಿರ್ತಾರೆ ಅನ್ನೋ ವಿಚಾರ ಅವ್ರಿಗೆ ತಿಳಿದಿಲ್ವಾ? ರಾಜೀನಾಮೆ ಕೊಟ್ಟು ಆಚೆ ಬರೋದು ಒಳ್ಳೆಯದು ಅಂತ ಮೈಸೂರಿನಲ್ಲಿ ಎಂಎಲ್ಸಿ ವಿಶ್ವನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಬಹುಮತದ ಪಕ್ಷದವರು ಸಭಾಪತಿ ಆಗ್ತಾರೆ. ಹೊರಟ್ಟಿ ಪ್ರತಿನಿಧಿಸುವ ಪಕ್ಷಕ್ಕೆ ಬಹುಮತ ಇಲ್ಲ. ಅವರು ಹೇಗೆ ಆ ಸ್ಥಾನದಲ್ಲಿ ಮುಂದುವರಿತಾರೆ? 8 ಬಾರಿ ಗೆದ್ದ ಹೊರಟ್ಟಿ ಅವರಿಗೆ ಇದು ಗೊತ್ತಿಲ್ವಾ? ಮೊದಲು ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ ಅಂತ ಮೈಸೂರಿನಲ್ಲಿ ಎಂಎಲ್ಸಿ ಎಚ್ ವಿಶ್ವನಾಥ್ ಹೇಳಿಕೆಯನ್ನು ನೀಡಿದ್ದಾರೆ. ಅವರು ಎಂಎಲ್ಸಿ ಆಗಿ ಬಸವರಾಜ ಹೊರಟ್ಟಿಯವರು ಸತತವಾಗಿ 8 ಸಲ ಅವರು ಎಂಎಲ್ಸಿ ಆಗಿದ್ದಾರೆ. ಮತ್ತೆ ಸಭಾಪತಿಗಳಾಗೂ ಕೆಲಸ ಮಾಡ್ತಾರೆ. ಬಟ್ ಯಾವಾಗ ನಾವು ಸಭಾಪತಿನ ಆಯ್ಕೆ ಮಾಡ್ತಾರೆ, ಯಾವ ಪಾರ್ಟಿಗೆ ಮೆಜಾರಿಟಿ ಇದೆಯೋ ಆ ಪಾರ್ಟಿಯವರು ಸಭಾಪತಿ ಆಗ್ತಾರೆ. ಈಗ ಕಾಂಗ್ರೆಸ್ ಜಾಸ್ತಿ ಆಗಿದೆ. ಹಾಗಾಗಿ ಕಾಂಗ್ರೆಸ್ನವ್ರು ಮಾಡ್ಕೋತಾರೆ. ಅವ್ರಿಗೆ ಯಾರಿಗೂ ಬೇಕು, ನಿಮ್ ಟರ್ಮ್ ಆಗಿ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ನೀವು ಅದ್ರ ಬದಲು ಹಠ ಹಿಡಿದು ಕೂತ್ಕೊಂಡ್ರೆ ಇದು ಡೆಮಾಕ್ರಸಿಗೆ ವಿರೋಧ ಇದೆ. ಬಿಕಾಸ್ ಜನತಾಂತ್ರಿಕ ಮೌಲ್ಯಗಳನ್ನು ಎತ್ತಿ ಹಿಡಿತಕ್ಕಂಥ ಒಬ್ಬ ಸಭಾಪತಿನೇ ಈ ರೀತಿಯಾಗಿ ನೀವು ಇಲ್ಲ ನಾನು ರಾಜೀನಾಮೆ ಕೊಡಲ್ಲ, ನಾನು ಸದನದಲ್ಲಿ ಕೊಟ್ಟಿದ್ದೀನಿ, ಅದೇನೋ ಟೈಪಿಂಗ್ ಸರಿ ಇಲ್ಲ, ಲೆಟ್ರೆಡ್ ಎಂತ, ನೋ, ಇಟ್ಸ್ ನಾಟ್. ನಿಮ್ಗೆ ಕೋರಮ್ ಇಲ್ಲ, ಅವ್ರು ಮಾಡ್ಕೋತಾರೆ ಯಾರಿಗೆ ಬೇಕು ಅವ್ರನ್ನ. ಅದನ್ನ ಬಿಟ್ಬಿಟ್ಟಿದ್ದಾರೆ ಚಚೆನೋ. ಆ ಪಾರ್ಟಿ, ಯಾವ ಪಾರ್ಟಿಯಲ್ಲಿ ಇವರಿದ್ದು ಬಿಜೆಪಿ, ಆ ಪಾರ್ಟಿ ಬಹುಮತವನ್ನು ಅಲ್ಲಿ ಕಳ್ಕೊಂಡಿದೆ. ಕಾಂಗ್ರೆಸ್ ಬಹುಮತ ಇದೆ. ಆದ್ರೆ ಕಾಂಗ್ರೆಸ್ನವರು ಅವರ ಸಭಾಪತಿನ ಆಯ್ಕೆ ಮಾಡ್ಕೋತಾರೆ. ಅವರು ನಾನೇ ಇರ್ತೀನಿ ಅಂತಂದ್ರೆ ಹೇಗೆ? ನೋ, ಇಟ್ ಈಸ್